ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಹಾಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ, ಪೂಜೆ, ಶ್ರಾವಣಿನ ಸ್ಕೂಲಿಗೆ ಕಳಿಸಿ ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು. ಹಾಗಾಗಿ ಸಿಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ತಂಗಿ ಬರ್ಡೇ ಇತ್ತು. ಅವಳು ಒಂದು ಸೀರೆ ಕೊಟ್ಟಿದ್ಲು, ಲೆಹಂಗಾ ಸ್ಟಿಚ್ ಮಾಡಿ ಅಂತೇಳಿ. ಅದು ಒಂದು ಸ್ವಲ್ಪ ಸಿಂಪಲ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಅವ್ರ ಯಜಮಾನ್ರು ಕೂಡ ಫೋನ್ ಮಾಡಿ ಅವ್ರ ಮಿಸ್ಸಸ್ ಗೊತ್ತಿಲ್ಲದಂಗೆ ಒಂದು ಸೀರೆ, ಚೆನ್ನಾಗಿರೋ ಸೀರೆನ ತೊಗೊಬಂದು ಒಂದು ಲೆಹಂಗಾ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನೇ ಸೀರೆ ಕೂಡ ತೊಗೊಂಡು ಲೆಹಂಗಾ ದಾವಣಿ ತೊಗೊಬರೋಣ ಅಂತ ಹೋಗಿದ್ದೀನಿ. ನಾನು ಸಿಟಿಲಿ ಸೀರೆ ತೊಗೊಂಡು ಈಗ ಮೀನಾ ಬಜಾರ್, ಮೈಸೂರು ಮೀನಾ ಬಜಾರಲ್ಲಿ ಈ ಥರ ಸುಮಾರು ಅಂಗಡಿಗಳಿದೆ. ನಿಮಗೆ ಕ್ಲಾತ್ ಅಂದರೆ ಮೀಟ್ರ್ಗಟ್ಟಲೆ ನಿಮಗೆ ಬಟ್ಟೆ ಬೇಕು, ಸೀರೆಗೆ ಆಗ್ಬೋದು, ಡ್ರೆಸ್ಗೆ, ಲೆಹಂಗಾ, ಗೌನ್ಸ್ಗೆ ಮತ್ತು ಬ್ಲೌಸ್. ನಿಮ್ಮ ಹತ್ರ ಸೀರೆ ಇರುತ್ತೆ, ಬ್ಲೌಸ್ಗೆ ಮ್ಯಾಚ್ ಮಾಡಬೇಕು ಅಂತಂದರೆ ಫ್ಯಾನ್ಸಿಯಿಂದ ಹಿಡಿದು ಎಲ್ಲ ಥರದ್ದು ಬ್ಲೌಸ್ ಮೆಟೀರಿಯಲ್ಸು, ಡ್ರೆಸ್ ಮೆಟೀರಿಯಲ್ಸು ಎಲ್ಲ ಕೂಡ ಇಲ್ಲಿ ಮೀನಾ ಬಜಾರಲ್ಲಿ ಸಿಗುತ್ತೆ. ಹಾಗಾಗಿ ವೀಕ್ ಡೇಸ್ ಅಲ್ಲಿ ಬಂದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತೇಳಿ ನಾನು ವೀಕ್ ಡೇಸಲ್ಲಿ ಹೋಗಿದ್ದೆ. ಹಾಗಾಗಿ ನಾನು ಸೀರೆನ ಗ್ರೀನ್ ಮತ್ತು ಪಿಂಕಲ್ಲಿ ತೊಗೊಂಡಿದ್ದೆ. ಹಾಗೆ ದಾವಣಿ ಕೂಡ ಮ್ಯಾಚ್ ಮಾಡಿ ತೊಗೊಬಂದೆ. ದಾವಣಿಗೆ 500 ತೊಗೊತಾರೆ. ಒಂದೊಂದು ಅಂಗಡಿಲಿ ಒಂದೊಂದು ಥರ ತೊಗೊತಾರೆ. ಅಂದರೆ ಇದು ನೆಟ್ಟೆಡು ಸ್ವಲ್ಪ ಕಡಿಮೆ ಬರುತ್ತೆ, ಈ ಥರ ಸಿಂಥೆಟಿಕ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ತೊಗೊಂಡು ಬಂದಿದ್ದೀನಿ. ನಿಮ್ಗೊಂದು ಐಡಿಯಾ ಬರಲಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಮನೇಲಿ ಇಬ್ಬರು ಹೆಣ್ಮಕ್ಳಿದ್ರೆ ಈ ಥರ ನೀವು ಒಂದು ಹೊಸ ಸೀರೆ ತೊಗೊಂಡ್ರೆ ಪಲ್ಲು ಇರುತ್ತಲ್ಲ, ಅದರಲ್ಲಿ ಒಬ್ರಿಗೆ ಬ್ಲೌಸ್ ಹೊಲಿಸ್ಬೋದು. ಮತ್ತು ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ, ಅದರಲ್ಲಿ ಒಬ್ರಿಗೆ ಹೊಲಿಸಿದ್ರೆ ಲಂಗ ಒಬ್ಬರೇ ಹಾಕೋಬೋದಲ್ವಾ. ಇಲ್ಲಿ ಲಂಗ ಆ ಥರ ಹೊಲಿಸಿದಾಗ ನೀವು ಉಕ್ಸ್ ಹಾಕಬಾರ್ದು. ಅಂದರೆ ಒಬ್ಬೊಬ್ರದ್ದು ಬಾಡಿ ಫಿಟ್ಟಿಂಗ್ ಹೆಂಗಿರುತ್ತೋ ಹಂಗೆ ಉಕ್ಸ್ ಹಾಕಿಸ್ಕೋಬಾರ್ದು. ದಾರ ಹಾಕಿಸ್ಕೊಂಡ್ರೆ ಇಬ್ರಿಗೂ ಸೇರಿಸಿ ಹಾಕೋಬೋದು. ಅಥವಾ ಒಂದನ್ನ ಪ್ರಿನ್ಸ್ ಕಟ್ಟು ಹಿಂದೆಗಡೆ ಬಟನ್ ಹಾಕಿ ಹೊಲಿಸ್ಕೊಂಡು ಒಂದನ್ನ ಬ್ಲೌಸ್ ಹೊಲಿಸ್ಕೊಂಡ್ರೆ ನೀವು ಲಂಗ ದಾವಣಿ ಅಥವಾ ಕ್ರಾಕ್ ಟಾಪ್ ಥರ ಒಂದು ಸೈಡ್ ವೇಲ್ ಹಾಕೋತಾರಲ್ಲ ಆ ಥರನೂ ಕೂಡ ಹಾಕೋಬೋದು. ಹಾಗಾಗಿ ನೀವು ಸ್ವಲ್ಪ ಬಾರ್ಡ್ರು ಉದ್ದ ಇರುವಂಥದ್ದನ್ನ ತಗೊಳ್ಳಿ ಲಂಗ ದಾವಣಿ ಹೊಲಿಸೋದಕ್ಕೆ. ಹಾಗಾಗಿ ನಾನು ಸ್ವಲ್ಪ ಬಾರ್ಡ್ರು ಉದ್ದನೇ ಇದೆ. ಇದು ಚೆನ್ನಾಗಿದೆ. ಒಂದು 10 ರೂಪಾಯಿ ಕಡಿಮೆ 1300 ರೂಪಾಯಿ ಅದು ಸೀರೆ. ಹಾಗಾಗಿ ಇದನ್ನು ತೊಗೊಬಂದು ಇವಾಗ ನಾನು ಅವಳಿಗೆ ಬ್ಲೌಸ್ ಪೀಸ್ನ ಹಂಗೆ ಕೊಡ್ತೀನಿ. ಅವಳು ಏನಾದರೂ ಬೇರೆ ಥರ ಹೊಲಿಸ್ಕೊಳ್ಳಿ ಅಂತ. ನಾನು ಇವಾಗ ವರ್ಕೇನು ಮಾಡ್ತಿಲ್ವಲ್ಲ, ಹಾಗಾಗಿ ಸೀರೆ ಪಲ್ಲು ಇದೆಯಲ್ಲ ಅದರಲ್ಲಿ ನಾನು ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಹಾಗೆ ನೀವು ಸೀರೆ ತೊಗೋಬೇಕಾದ್ರೆ ಅಂದರೆ ಲಂಗ ದಾವಣಿ ಸೀರೆ ತೊಗೋಬೇಕಾದ್ರೆ ಸ್ವಲ್ಪ ಪ್ಲೈನ್ ಇರೋದ ತೊಗೋಬೇಡಿ. ಈ ಥರ ಬುಟ್ಟ ಇರೋವಂಥದ್ದನ್ನ ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಇದರಲ್ಲೂ ಕೂಡ ಒಳಸರ್ಗು ಅಂತ ಬರುತ್ತೆ. ಅದರಲ್ಲಿ ಈ ಥರ ಪ್ರಿಂಟ್ ಅಲ್ಲಿ ಅದೇ ದಾರದಲ್ಲಿ ನೇದಿರುತ್ತಾರಲ್ಲ, ಅದು ಇರೋದಿಲ್ಲ. ಅದನ್ನು ಹಾಕಕ್ಕೆ ಹೋಗಬೇಡಿ. ಅಂದರೆ ಫುಲ್ಲು ಲಂಗ ಒಂಥರ ಡಿಫ್ರೆಂಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫುಲ್ಲು ಸೀರೆ ಇದೇ ಥರ ಇದೆ, ಬಟ್ ಒಳಸರ್ಗಲ್ಲಿ ಆ ಥರ ಇಲ್ಲ. ಹಾಗಾಗಿ ಅದನ್ನು ಕೂಡ ಕಟ್ ಮಾಡ್ಕೊತೀನಿ. ಅದನ್ನು ನೀವು ಪೈಪಿಂಗ್ ಕೊಡೋದಕ್ಕೋ ಅಥವಾ ದಾರ ಟ್ಯಾಗ್ ಮಾಡೋದಕ್ಕೋ ಅದಕ್ಕೆ ಯೂಸ್ ಮಾಡ್ಕೋಬೋದು. ಮತ್ತು ಲಂಗಕ್ಕೆ ಪಟ್ಟಿ ಕೊಡ್ತೀವಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ನಾನು ಇದನ್ನು ಲಂಗಾನ ಯಾವ ಥರ ಸ್ಟಿಚ್ ಮಾಡೋದು ಅಂತೇಳಿ ನಾನು ತೋರಿಸಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಹೋಗಿ ಚೆಕ್ ಮಾಡಿ. ನಾನು ಈಗ ಲಾಸ್ಟಲ್ಲಿ ಕೂಡ ಒಂದು ಪಿಕ್ಚರ್ನ ಹಾಕ್ತೀನಿ. ಆಲ್ರೆಡಿ ನಾನು ಅವಳಿಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಲೆಹಂಗಾನ. ಅದು ಯಾವ ಥರ ಕಾಣಿಸುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೀವು ರೆಡಿಮೇಡು ಲೆಹೆಂಗಾ ಥರ ಆ ಥರದ್ದು ತೊಗೊಳ್ಬೋದು, ಬಟ್ ಅದನ್ನು ತಂದಮೇಲೆ ನೀವು ಆಲ್ಟ್ರೇಷನ್ ಮಾಡಿಸ್ಲೇಬೇಕು. ಮತ್ತು ಬ್ಲೌಸ್ ಕೂಡ ಸ್ಟಿಚ್ ಆಗಿರಲ್ಲ, ಅದಕ್ಕೂ ಸ್ಟಿಚ್ ಮಾಡಿಸ್ಕೋಬೇಕು. ಮತ್ತು ಅವರು ದೊಡ್ಡದಾಗೆ ಕೊಟ್ಬಿಟ್ಟಿರ್ತಾರೆ ಲಂಗನ, ಇನ್ನೂ ಒಂದು ಸ್ಟಿಚ್ ಹಾಕಿಸ್ಬೇಕು. ಅದ್ರ ಬದಲು ಈ ಥರ ಸೀರೆನ ತೊಗೊಬಂದು ಸ್ಟಿಚ್ ಮಾಡ್ಕೋಬೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನು ಅದನ್ನೆಲ್ಲ ಸ್ಟಿಚ್ ಮಾಡಿ ನಾನು ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಏನೂ ಅಡುಗೆ ಮಾಡೋಕ್ಕಾಗಲಿಲ್ಲ ರಾತ್ರಿಗೆ ಅಂತೇಳಿ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆ ಇರುತ್ತೆ, ವೈಟ್ ರೈಸು, ಮತ್ತು ಕುಡಿಯೋದಕ್ಕೂ ಕೂಡ ಆಗುತ್ತೆ ಅಂತೇಳಿ ಈ ಥರ ಅಪರೂಪಕ್ಕೆ ನಾನು ಮಧ್ಯಾಹ್ನ ಟೈಮು ಈ ಥರ ಮಜ್ಜಿಗೆ ಅನ್ನನೇ ಜಾಸ್ತಿ ಊಟ ಮಾಡ್ತೀವಿ. ತುಂಬ ಮಸಾಲೆ ಐಟಮ್ ತಿಂದಿದ್ದ ದಿನ ನೆಕ್ಸ್ಟ್ ಡೇಗೆ ಈ ಥರ ಮಜ್ಜಿಗೆನ ಮಾಡಿಕೊಂಡು ಊಟ ಮಾಡ್ಕೊಳ್ಳೋದು. ನಿನ್ನೆ ಸಾಯಂಕಾಲಕ್ಕೆ ಅಂತೇಳಿ ಬೆಳಗ್ಗೆ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದ್ರಿಂದ ಬೀಟ್ರೋಟ್ ನಿನ್ನೆ 2 ಇತ್ತು. ಹಾಗಾಗಿ ಅದನ್ನು ಕೂಡ ಪಲ್ಯ ಮಾಡಿ ಒಂದು ಸಿಂಪಲ್ಲಾಗಿ ರಸಮ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮಜ್ಜಿಗೆ ಕೂಡ ಇದೆ, ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಇಲ್ಲಿ ನಾನು ರಸಮ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೂ ಕೂಡ ಶೇರ್ ಮಾಡ್ತೀನಿ. ಒಂದೇ ಥರ ರಸಮ್ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಒಂದೊಂದು ಸಲ ರಸಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ತುಂಬ ಜನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ ನನ್ನ ಹೆಸರು ಏನು ಅಂತೇಳಿ. ಅವರೆಲ್ಲ ಕಮೆಂಟ್ ಮಾಡಿದ್ದಾರೆ, ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ ರಾಜೇಶ್ವರಿ ಅಂತ. ಹೌದು, ನನ್ನ ಹೆಸರು ರಾಜೇಶ್ವರಿ, ಅರಸಿ ಅಲ್ಲ.
ಹಾಗೆಯೇ ನನಗೆ ಅಡ್ರೆಸ್ಸು ಕೂಡ ಬಂದಿತ್ತು, ಅದನ್ನು ಕೂಡ ಮೆಸೇಜ್ ಮಾಡಿದ್ದಾರೆ. ನಮ್ಮೂರವರೇ ಅವರು, ಹಾಗಾಗಿ ಅದನ್ನು ಕೂಡ ಮೆಸೇಜ್ ಮಾಡಿದರು. ತುಂಬ ಜನ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಿದ್ದೀರಾ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೂ ಖುಷಿಯಾಗುತ್ತೆ, ಇನ್ನೂ ಒಳ್ಳೊಳ್ಳೆ ವಿಡಿಯೋನ ಹಾಕೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಮಾತಾಡ್ತೀನಿ. ತುಂಬ ಜನ ನನಗೆ ಅಂದರೆ ತುಂಬ ಹಳೇ ಪರಿಚಯ ಇರೋರು ಕೂಡ ಫೋನ್ ಮಾಡಿ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಮಾತಾಡ್ತಿದ್ಯಾ, ಚೆನ್ನಾಗಿ ಮಾಡ್ತಿದ್ಯಾ, ಇಷ್ಟೊಂದು ನಾಲೆಡ್ಜ್ ಹೆಂಗೆ ಬಂತು ನಿನಗೆ ಅಂತ. ಎಲ್ಲರೂ ನೀವು ಕೊಡ್ತ ಪ್ರೀತಿ ವಿಶ್ವಾಸದಿಂದನೇ ಸ್ಟಾರ್ಟ್ ಆಗಿದೆ. ಹಾಗೆಯೇ ನಿನ್ನೊಂದು ರಿಕ್ವೆಸ್ಟ್ ಅಷ್ಟೇ, ನೋಡ್ತಿರೋರು ಅಟ್ಲೀಸ್ಟ್ ನೋಡ್ತಿರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಖುಷಿಯಾಗುತ್ತೆ. ನನ್ನ ವಿಡಿಯೋ ನೋಡೋದ್ರಲ್ಲಿ 100%ಅಲ್ಲಿ 50% ಮಾತ್ರ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ. ನೀನು 50% ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾನು ರಸಮ್ ಮಾಡೋದಕ್ಕೆ ಸಿಂಪಲಾಗಿ ರಸಮ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನಾನು 2 ದಿವಸಕ್ಕಾಗುತ್ತೆ ಈ ಸಾಂಬಾರು ಅಂದರೆ ರಸಮ್ ಪೌಡರು, ಅದನ್ನು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನ್ ಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು, ನೀಟಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸೀಸಬಾರ್ದು, ಸ್ವಲ್ಪ ಕಡಿಮೆ ಹುರಿಯಲ್ಲಿ ಇಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಮತ್ತು ಒಂದು ಸ್ವಲ್ಪ ಮೆಂತ್ಯ, ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅದ್ರ ಜೊತೆಗೆ ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನು ಇಲ್ಲಿ ನಾರ್ಮಲ್ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಕರಿಬೇವು ಅಥವಾ ಒಣಗಿರ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಇದು ಒಣಗಿದ ಮೇಲೆ ನೀಟಾಗಿ ಪೌಡರ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ ರಸಮ್ಮು. ನಿಮಗೆ ಅಂಗಡಿಗೆ ಹೋಗಿ ಪೌಡರ್ ತಂದು ಮಾಡೋದಕ್ಕಿಂತ ಮನೇಲೇ ಇರುವಂಥ ಸಾಮಗ್ರಿಗಳಲ್ಲಿ ಪೌಡರ್ ಮಾಡಿಕೊಂಡು ರಸಮ್ನ ಮಾಡ್ಕೋಬೋದು. ಇದು ನನಗೆ 2 ದಿವಸಕ್ಕೆ 2 ಸಲ ರಸಮ್ ಮಾಡ್ತೀನಲ್ಲ ಅಷ್ಟಕ್ಕೆ ಆಗುತ್ತೆ ಕ್ವಾಂಟಿಟಿ. ಅಲ್ಲಿದಲ್ಲೇ ಪೌಡರ್ನ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಅದ್ರ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಇವಾಗ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಬೇರೆ ಒಂದು ಬಾಕ್ಸ್ಗೆ ಹಾಕ್ಕೊತೀನಿ. ಒಂದು ಜಾರ್ಗೆ 4ರಿಂದ 5 ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ರಸಮ್ನ ಮಾಡ್ತೀವೋ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದನ್ನು ರುಬ್ಬಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಜಾಮ್ ಟೊಮೊಟೊ ಆಗಿರೋದ್ರಿಂದ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಿಮಗೆ ಹುಳಿ ಟೊಮೊಟೊ ಆದರೆ ಸ್ವಲ್ಪ ಹುಣಸೆಹಣ್ಣು ಕಡಿಮೆ ಹಾಕ್ಕೊಂಡು ರುಬ್ಕೊಂಡು ನಿಮಗೆ ನೀರು ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೊದಲೇ ಮಾಡಿಟ್ಟದಂಥ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊತೀನಿ. ನೋಡಿ ಇಷ್ಟು ಪೌಡರ್ ಆಗಿದೆ. ಅದು ನೆಕ್ಸ್ಟ್ ಟೈಮ್ಗೆ ಆಗುತ್ತೆ. ಇವಾಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಕೊತೀನಿ. ಲಾಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂಥೇಳಿ. ಅಥವಾ ನೀವು ಇಲ್ಲ ಫಸ್ಟೇ ಒಗ್ಗರಣೆ ಹಾಕ್ಕೊಂಡು ಆಮೇಲೆ ರುಬ್ಬಿರುವಂಥ ಟೊಮೊಟೊ ಹಾಕ್ಕೊಂಡು ಮಾಡ್ತೀನಿ ಅಂದರೂ ಮಾಡ್ಕೊಬೋದು. ನಾನು ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಿ. ನೋಡಿ ಇದು ಕುದಿ ಬಂದಿದೆ. ಇವಾಗ ಸ್ವಲ್ಪ ಕುದ್ದಾದ್ಮೇಲೆ ಅಷ್ಟರಲ್ಲಿ ನಾನು ಬೀಟ್ರೋಟ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತೇಳಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಹಿಂಗು ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ಹಿಂಗು ಬೇಯಿಸ್ಬೇಕಾದ್ರೇ ಹಾಕ್ಬಿಟ್ಟಿದ್ದೆ, ಹಾಗಾಗಿ ಇಲ್ಲಿ ಹಿಂಗೆ ಹಾಕ್ತಾ ಇಲ್ಲ. ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ. ಒಗ್ಗರಣೆ ಹಾಕ್ಕೊತೀನಿ. ಲಾಸ್ಟಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ರೆ ಕ್ಲಿಯರ್ ಆಗುತ್ತೆ ಸಾಂಬಾರು. ಇವಾಗ ಬೀಟ್ರೋಟ್ ಪಲ್ಯನ ಎಲ್ಲರೂ ತುರಿದು ಮಾಡ್ತಾರೆ. ನಾನಿಲ್ಲಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಇವತ್ತು ಅನ್ನಕ್ಕೆ ನಂಚ್ಕೊಳ್ಳೋಕ್ಕೆ ಅಂತೇಳಿ ಮಾಡ್ತಾ ಇರೋದ್ರಿಂದ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕಿ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ತುಂಬ ಸಿಂಪಲ್ಲು. ನೀವು ರಸಮ್ ಜೊತೆಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಥರ ನೀವು ಚಪಾತಿಗೂ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನು ಒಂದೇ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಬೀಟ್ರೋಟ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡಿರೋದ್ರಿಂದ ತುರಿದಿರೋಂಥ ಬೀಟ್ರೋಟು ಅನ್ನ ಜೊತೆ ಕಾಂಬಿನೇಷನಾಗ ಅಷ್ಟು ಚೆನ್ನಾಗಿರಲ್ಲ. ಇದು ಕಟ್ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಚಿಕ್ಕ ಗ್ಲಾಸಲ್ಲಿ ಮಾತ್ರ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ. ಇದು ನೀರು ಕುಕ್ಕರಲ್ಲಿ ಮಾಡಬೇಕಾದ್ರೆ ನೀರು ಕಡಿಮೆ ಆಗಲ್ಲ, ಎಷ್ಟು ಹಾಕಿರ್ತೀವೋ ಅಷ್ಟೇ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ ಒಂದು ವಿಷಲ್ನ ಕೂಗಿಸ್ಕೊತೀನಿ. ಒಂದು ವಿಷಲ್ಲು ಕೂಗಾದ್ಮೇಲೆ ಅದು ಓಪನ್ ಮಾಡಿ ಆದಮೇಲೆ ನೀರಿತ್ತು ಅಂದರೆ ಒಂದು 5 ನಿಮಿಷ ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಂಡ್ರೆ ನೀರೆಲ್ಲ ಸುಂಡೋಗ್ಬಿಡುತ್ತೆ. ಆವಾಗ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ರಸಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅನ್ನ ಸಾಂಬಾರು ಎಲ್ಲ ಕೂಡ ರೆಡಿಯಾಗಿದೆ. ಇವತ್ತಿನ ಊಟಕ್ಕೆ ಅನ್ನ ಮತ್ತು ಸಾಂಬಾರು, ರಸಮ್ಮು. ನೈಟ್ ಊಟ ಮಾಡ್ತಾಯಿದ್ದೀವಿ ಇವಾಗ. ಅಂದರೆ ರಾಗು ಇರೋದಿಲ್ಲಲ್ಲ ಇಷ್ಟೊತ್ತಲ್ಲಿ, ನಾನು ಶ್ರಾವಣಿ ಇಬ್ಬರೇ. ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತೇಳಿ ನಾವಿಬ್ಬರು ಊಟನ ಮುಗಿಸ್ಕೊತೀವಿ. ಊಟ ಮುಗ್ದಾದ್ಮೇಲೆ ಸ್ವಲ್ಪ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕಿತ್ತು. ಒಂದು ಅರ್ಧನಾದರೂ ಸ್ಟಿಚ್ ಮಾಡಿಕೊಂಡ್ರೆ ಬೆಳಗ್ಗೆಗೆ ಸ್ಟಿಚ್ ಮಾಡ್ಬೋದು ಅಂತೇಳಿ ಅಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.